ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರಪ್ಪ ಅಂದ್ರೆ, ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗಾಕತ್ತೇವಿ. ಮಂತ್ರಾಲಯದ ಕುರಿತ ವಿಡಿಯೋ ಮಾಡಬೇಕು ಮತ್ತು ನಾವು ಮಂತ್ರಾಲಯದ ಬ್ಲಾಗ್ ಮಾಡಬೇಕು, ಟ್ರಾವೆಲಿಂಗ್ ಬ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಮಾಡಾಕತ್ತೀನಿ. ನಿಮ್ಗೆ ಮಂತ್ರಾಲಯದ ಬಗ್ಗೆ ಸ್ವಲ್ಪ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮ್ಗೆ ಮಾಹಿತಿ ಕೊಡ್ಬೇಕಂತೇಳಿ. ನನಗೆ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಭಾಳ ದಿನದಿಂದ ಆಸೆ ಇತ್ತು. ಆ ರಾಯರು ಇವತ್ತು ಆ ಆಸೆನ ನೆರವೇರಿಸಿದರು. ಅದು ಒಂದು ಮಾತು ಹೇಳ್ತಾರು, ನಾವು ಹೋಗ್ಬೇಕಂತ ಸಂಕಲ್ಪ ಮಾಡಿದ್ರೆ ಸಾಲದಂತ ರಾಯರ ನಮ್ಮನ್ನ ಅಲ್ಲಿಗೆ ಕರೆಸ್ಕೋಬೇಕಂತ. ಅದು ಮಾತು ಎಷ್ಟು ನಿಜ ಅಲ್ಲ. ಅಂತೂ ಇಂತೂ ರಾಯರ ನಮ್ಮನ್ನ ಮಂತ್ರಾಲಯಕ್ಕೆ ಕರೆಸ್ಕೋಕತ್ತಾರು. ನಾವು ಮಂತ್ರಾಲಯಕ್ಕೆ ಹೋಗಾಕ ತಯಾರಾಗಿದ್ದೇವೆ. ನಾವು ಮಂತ್ರಾಲಯಕ್ಕೆ ಹೆಂಗೆ ಹೋದ್ವಿ ಮತ್ತು ಅಲ್ಲಿ ಯಾವ ಥರ ರೂಮ್ ಬುಕ್ ಮಾಡಿದ್ವಿ ಮತ್ತು ಮಂತ್ರಾಲಯದ ಬಗ್ಗೆ ನಿಮ್ಗೆ ನಾನು ಈ ವಿಡಿಯೋದಾಗ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಬಾಜುಕಿನ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ನಾವು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾವಂತ ಹೇಳ್ತಾ ಬರ್ರಿ. ಈಗ ನಾನು ನಿಮ್ಗೆ ಡೀಟೇಲ್ಸ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ನೋಡಿರಿ, ನಾವು ನೈಟ್ 9 ಗಂಟೆಗೆ VRL ಬಸ್ಸಿಗೆ ಹತ್ತಿದ್ವಿ. ಈಗ ಬೆಳಗ್ಗೆ 7 ಗಂಟೆಗೆ ಅಂತಂದ್ರೆ ನಾವು ಮಂತ್ರಾಲಯದಾಗಿದ್ವಿ. ನಾವು ಟ್ರೈನ್ ಬುಕ್ ಮಾಡಬೇಕಂತ ನೋಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಟ್ರೈನ್ ಸಿಗಲಿಲ್ಲ. ಯಾಕಂತಂದ್ರೆ ನಾವು ಅಡ್ವಾನ್ಸ್ ಬುಕ್ ಮಾಡಿರಲಿಲ್ಲ. ನಾವು ಅವತ್ತು ಕೇಳಕ್ಕೆ ಹೋದ್ರೆ ಅವರು ನಮ್ಗೆ ಡೇಟ ಭಾಳ ಮುಂದೆ ಕೊಡಾಕತ್ತಿದ್ರು. ಆ ಡೇಟಿಗೆ ನಮ್ಗೆ ಟೈಮ್ ಇರಲಿಲ್ಲ ಅಂಥೇಳಿ ನಾವು ಬಸ್ ಬುಕ್ ಮಾಡ್ಕೊಂಡು ಮಂತ್ರಾಲಯಕ್ಕೆ ಹೊಂಟ್ವಿ. ಮಂತ್ರಾಲಯಕ್ಕೆ ಹೋಗೋದಾದ್ರೆ ನೀವು ಟ್ರೈನ್ ಬುಕ್ ಮಾಡ್ಬೋದು ಮತ್ತು ಬಸ್ಸನ್ನು ಅವೈಲೇಬಲ್ ಇರ್ತಾವೆ. ಬಸ್ಸನ್ನು ನೀವು ಬುಕ್ ಮಾಡ್ಬೋದು. ನೀವು ಟ್ರೈನ್ ಬುಕ್ ಮಾಡೋದಾದ್ರೆ ಅಡ್ವಾನ್ಸನ್ನು ಬುಕ್ ಮಾಡಬೇಕಾಕೈತಿ. ಅವ್ರು ಯಾವ ಡೇಟ್ ಕೊಡ್ತಾರಲ್ಲ ಆ ಡೇಟಿಗೆ ನೀವು ಮಂತ್ರಾಲಯಕ್ಕೆ ಹೋಗ್ಬೇಕಾಕೈತಿ. ನೋಡಿರಿ, ನಾವು ಮಂತ್ರಾಲಯ ಸಮೀಪ ಬಂದ್ವಿ. ಈಗ ಬೆಳಗ್ಗೆ ಮಾರ್ನಿಂಗ್ ಆಗೈತಿ. ನೈಟ್ ಕುಂತಿದ್ವಿ, ಈಗ ಬೆಳಗ್ಗೆ ಮಾರ್ನಿಂಗ್ ಇದು ಮಂತ್ರಾಲಯ ಸಮೀಪ ಬರಾಕತ್ತೈತಿ ಬಸ್. ಮತ್ತು ಈ ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶ ತುಂಗಭದ್ರಾ ತೀರದಾಗ ಮಂತ್ರಾಲಯ ಐತಿ. ಇದು ಒಂದು ಸಣ್ಣ ಕುಗ್ರಾಮ ಆಗಿತ್ತು. ಈಗ ಇಷ್ಟು ದೊಡ್ಡ ಒಂದು ಇದನ್ನಾಗಿ ಬೆಳೆದೈತಿ. ಯಾಕಂದ್ರೆ ಇಲ್ಲೇ ರಾಯರ ಪವಾಡ ಅಷ್ಟಿತ್ತು. ರಾಯರ ಸಶರೀರ ಸಹಿತ ಅಲ್ಲೇ ಮಂತ್ರಾಲಯ ಬೃಂದಾವನನ ಪ್ರವೇಶ ಮಾಡಿದರು. ಮತ್ತು ಅದ್ರ ಸಂಬಂಧ ಅದು ಅಷ್ಟು ದೊಡ್ಡ ಒಂದು ಇದನ್ನಾಗಿ ಈಗ ಬೆಳೆದು ನಿಂತೈತಿ ಮಂತ್ರಾಲಯ. ನೋಡ್ರಿ, ನಾವು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಅಪ್ಪಾರ, ನಮ್ಮವ್ವ, ನಮ್ಮ ತಮ್ಮನ ಹೆಂಡತಿ, ಹಿಂಗೆ ನಾವು ಅವ್ರು 4 ಜನ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಕೂಡಿ ನಾವು ಮಂತ್ರಾಲಯಕ್ಕೆ ಬರಾಕತ್ತೇವಿ. ನೋಡ್ರಿ, ಬೆಳಿಗ್ಗೆ ಆಗೈತಿ. ನನ್ನ ಮಗಳನ್ನು ಎದ್ದು ನೋಡಾಕತ್ತಾಳು. ನಮ್ಮ ಅವ್ವಾರನ್ನು ಎದ್ದು ಕುಂತಾರು. ಮಂತ್ರಾಲಯ ಸಮೀಪ ಬರ್ತೈತಿ, ಹೇಳ್ರಿ ಎಲ್ಲರೂ ಅಂತೇಳಿ ಕಂಡಕ್ಟರ್ ಬಂದು ಎಲ್ಲರನ್ನೂ ಎಬ್ಸಿದಾನು. ಎಲ್ಲರೂ ಮಂತ್ರಾಲಯ ನೋಡ್ಬೇಕಂತ ಕ್ಯೂರಿಯಾಸಿಟಿಲೇ ಎದ್ದು ಕುಂತೇವಿ. ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಾಕತ್ತೇನಿ. ನನಗಂತೂ ಭಾಳ ಅಂದ್ರೆ ಭಾಳ ಕುತೂಹಲ ಐತಿ. ಮಂತ್ರಾಲಯದ ಬಗ್ಗೆ ತಿಳ್ಕೋಬೇಕು ಮತ್ತು ರಾಯರ ದರ್ಶನ ಮಾಡಬೇಕು ಅಂಥೇಳಿ. ಯಾಕಂದ್ರೆ ಅಂಥ ಒಂದು ಪವಾಡ ಪುರುಷರ ದರ್ಶನ ಮಾಡಬೇಕು ಅನ್ನೋದು ನನ್ನ ಭಾಳ ದಿವಸದಿಂದ ಸಂಕಲ್ಪ ಇತ್ತು. ಅಂತೂ ಇಂತೂ ರಾಯರ ಅನುಗ್ರಹ ನನ್ನ ಮೇಲೆ ಆಕೈತಿ. ಆದಷ್ಟು ಬೇಗ ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಆಗಲಿ ಅಂತೇಳಿ ನಾನು ರಾಯರಂತಕ್ಕೆ ಬೇಡ್ಕೋತೇನೆ. ನೋಡ್ರಿ, ಬಸ್ ಆಲ್ಮೋಸ್ಟ್ ಮಂತ್ರಾಲಯಕ್ಕೆ ರೀಚ್ ಆಗೈತಿ. ಮಂತ್ರಾಲಯದ ದ್ವಾರ ಬಾಗಿಲ ಕಾಣಾಕತ್ತೈತಿ ನಮಗೆ. ನೋಡ್ರಿ, ರಾಯರ ಮೂರ್ತಿನೂ ಕಾಣ್ತೈತಿ. ನಮ್ಮ ಮಂತ್ರಾಲಯ ರೀಚ್ ಆಗಿದ ಕೂಡಲೇ ರಾಯರ ಮೂರ್ತಿ ನಮ್ಗೆ ಕಾಣ್ತೈತಿ. ಆಮೇಲೆ ದ್ವಾರ ಬಾಗಿಲೂ ಕಾಣ್ತೈತಿ. ನಾವು ಮಂತ್ರಾಲಯ ರೀಚ್ ಆದಮೇಲೆ ಮೊದಲನೇ ಕೆಲಸ ಮಾಡಿದ್ದಂದ್ರೆ ರೂಮ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇರಾಕ ರೂಮ್ ನೋಡಬೇಕಲ್ಲ, ಅದ್ರ ಸಂಬಂಧ ನೋಡ್ರಿ ನಮ್ಗೆ ಮಂತ್ರಾಲಯ ಇಳಿದ ಕೂಡಲೇ ಮಂತ್ರಾಲಯ ಬಲಭಾಗದ ಅಲ್ಲಿ ಏನು ರಾಯ ಸ್ಟ್ಯಾಚ್ಯೂ ಇರ್ತೈತಲ್ಲ, ಅಲ್ಲಿ ಬಲಭಾಗದೊಳಗನ ರೂಮ್ ಸಿಗ್ತಾವಂತ, ಅವೈಲೇಬಲ್ ಅದಾವಂತ ತಿಳಿಸಿದ್ರು. ನೋಡ್ರಿ, ನಮ್ಗೆ ರೂಮ್ ತೋರ್ಸಾಕ ಕರ್ಕೊಂಡು ಹೊಂಟಾರು. ನಾವು ರೂಮ್ ನೋಡಕ್ಕಂತ ಹೋದ್ವಿ. ಇಲ್ಲಿ ಮಂತ್ರಾಲಯದಾಗ ರೂಮ್ ಕಾಸ್ಟ್ಲಿನ ಸ್ವಲ್ಪ. ನಮ್ಗೆ ಒಂದು ದಿವ್ಸಕ್ಕೆ 1200 ರೂಪಾಯಿ, ಅಂದ್ರೆ 12 ತಾಸಿಗೆ 1200 ರೂಪಾಯಿ ತೊಗೊಂಡ್ರು. 24 ತಾಸಿಗೆ 2400 ರೂಪಾಯಿ ಅಂತ ಹೇಳಿದರು. ರೂಮ್ ಫೆಸಿಲಿಟಿ ಚಂದಿತ್ತು, ರೂಮ್ ಕ್ಲೀನನ್ನು ಇತ್ತು. ರೂಮ್ ಎಲ್ಲ ನೋಡಿ ರೂಮ್ ಇರಲಿ ಅಂತ ಹೇಳಿ ನಾವು ಬುಕ್ ಮಾಡಿದ್ವಿ. ಬೇರೆ ಯಾವ ರೂಮನ್ನು ನೋಡೋಕೆ ಹೋಗಲಿಲ್ಲ.
ನೀವು ರೂಮ್ ಆನ್ಲೈನ್ ಒಳಗೂ ಬುಕ್ ಮಾಡ್ಕೋಬೋದು, ಇಲ್ಲ ಡೈರೆಕ್ಟ್ ಬಂದನು ಬುಕ್ ಮಾಡ್ಬೋದು. ನಾವು ಇಲ್ಲೇ ಡೈರೆಕ್ಟ್ ಬಂದನ ರೂಮ ಬುಕ್ ಮಾಡಿದ್ವಿ. ಮತ್ತು ಈಗ ರೂಮ್ ತೋರ್ಸಾಕಂತ ಹೇಳಿ ಅವ್ರು ಬಂದಾರು. ನೋಡ್ರಿ ರೂಮ್ ಹೆಂಗೈತೆ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ರೂಮ್ ಎಲ್ಲ ಕ್ಲೀನ್ ಐತಿ, ಡಿಸಿಪ್ಲಿನ್ ಐತಿ. ನಾವು ರೂಮ್ ಒಳಗೆ ನಮ್ಮ ಲಗೇಜ್ ಎಲ್ಲ ಇಟ್ವಿ ರೂಮ್ ಒಳಗೆ ಬಂದೇವಿ. ನೋಡ್ರಿ ರೂಮ್ ಹೆಂಗೈತೆ ಅಂತ, ಕ್ಲೀನ್ ಆ್ಯಂಡ್ ಡಿಸಿಪ್ಲಿನ್ ಆಗೈತಿ ರೂಮ್. ಈಗ ನಾವು ನೆಕ್ಸ್ಟ್ ಎಲ್ಲ ಫ್ರೆಶ್ ಅಪ್ ಆಗಿ ಬಂದೇವಲ್ಲ, ಫ್ರೆಶ್ ಅಪ್ ಆಗಿ ನಾವು ರಾಯರ ದರ್ಶನಕ್ಕೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡೇವಿ. ನೀವು ಮಂತ್ರಾಲಯಕ್ಕೆ ಬಂದಾಗ ನೋಡ್ರಿ ರೂಮ್ ಅದು ಬುಕ್ ಮಾಡೋದಾದ್ರೆ ಈಗ ರೂಮ್ ಸಿಗ್ತಾವೆ. ಇದು ಶ್ರೀ ನರಹರಿ ರೆಸಿಡೆನ್ಸಿ ಅಂತೇಳಿ ರೂಮ್ ಹೆಸರು. ನಾವು ನೋಡ್ರಿ ಇವರು ಎಲ್ಲ ರೆಡಿ ಆದರು, ಫ್ರೆಶ್ ಅಪ್ ಆಗಿ ಬಂದರು. ರೆಡಿಯಾಗಿ ಎಲ್ಲ ಫೋಟೋ ತಕ್ವಾಕತ್ತಾರು. ನಮ್ಮ ಫಾದರ ಪಂಚೆ ಮತ್ತು ಶರ್ಟ್ ಹಾಕ್ಕೊಂತ ರೆಡಿಯಾಗಿದ್ದರು. ಇಲ್ಲಿ ನೋಡ್ರಿ ನಾನು ಈ ಥರ ಸ್ಕೈ ಬ್ಲೂ ಸಾಡಿ ಹಾಕ್ಕೊಂಡು ಮತ್ತು ರೆಡಿ ಆದ್ನಿ. ಇಲ್ಲೇ ಮಂತ್ರಾಲಯದಾಗ ಗಂಡು ಮಕ್ಕಳಿಗೆ ಕಂಪಲ್ಸರಿ ಪಂಚೆ ಮತ್ತು ಶರ್ಟ್ ಕಂಪಲ್ಸರಿ ಇರ್ತೈತ್ರಿ. ಅವರು ಹಾಕಬೇಕು, ಇಲ್ಲ ಅಂತಂದ್ರೆ ಒಳಗೆ ರಾಯರ ದರ್ಶನಕ್ಕೆ ಒಳಗೆ ಬಿಡಂಗಿಲ್ಲ. ನಾವು ಈಗ ರೆಡಿಯಾಗಿ ರಾಯರ ದರ್ಶನಕ್ಕೆ ಅಂತೇಳಿ ಹೊಂಟೇವಿ. ನೋಡ್ರಿ ನನ್ನ ಔಟ್ಫಿಟ್ ಹಿಂಗೈತು. ನಾನು ಸ್ಕೈ ಬ್ಲೂ ಕಲರ್ ಬನಾರಸಿ ಸಾಡಿ ವೇರ್ ಮಾಡೀನಿ. ನನ್ನ ಸಾಡಿ ಹೆಂಗೆ ಕಾಣಕತ್ತೈತಿ ಕಮೆಂಟ್ ಮಾಡಿರಿ. ನೋಡ್ರಿ ಹೊಂಟೇವಿ ನಾವು ರಾಯರ ದರ್ಶನಕ್ಕೆ ಅಂತೇಳಿ. ನೋಡೋಣ ರಾಯರ ದರ್ಶನ ಭಾಗ್ಯ ನಮಗೆ ಜಲ್ದಿ ಸಿಗ್ತೈತೋ ಲೇಟ್ ಆಕೈತೋ ಅಂಥೇಳಿ. ನಮ್ಮ ರೂಮಿಂದ ಸ್ವಲ್ಪ ದೂರ ಐತಿ ರಾಯರ ಮಠ. ನಾವು ನಡ್ಕೊತ ಈಗ ರಾಯರ ಮಠದ ಕಡೆ ಹೆಜ್ಜೆ ಹಾಕ್ಕೊಂತ ಹೊಂಟೇವಿ. ನಮ್ಮ ತಮ್ಮನ ಹೆಂಡ್ತಿನೂ ಹೊಂಟಾರ ನೋಡ್ರಿ. ಅವರು ರಾಯರ ಮಠದ ದ್ವಾರ ಬಾಗಿಲ ನಮ್ಗೆ ಕಾಣಕತ್ತೈತಿ. ರಾಯರು ಪೂರ್ವ ಜನ್ಮದಾಗ ಪ್ರಹ್ಲಾದ ರಾಜರಾಗಿದ್ದರು. ಅವಾಗ ಇಲ್ಲ ಯಜ್ಞ ಅದು ಮಾಡಿದರು. ಈ ಯಜ್ಞ ಮಾಡಿದ ಸ್ಥಳದೊಳಗನವರು ಸಶರೀರವಾಗಿ ಬೃಂದಾಲಯವನ್ನು ಪ್ರವೇಶ ಮಾಡಿದರು. ನೋಡ್ರಿ ನಾವು ಬಂದ್ವಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ. ನಾವು ಬಂದ್ವಿ ನೋಡ್ರಿ ಹೊರಗಡೆಯಿಂದ ಎಲ್ಲ ವ್ಯೂಸ್ ಹೆಂಗೈತೆ ಅಂತ ಹೇಳಿ. ಇದೆಲ್ಲ ಜನಸಾಗರ, ಭಾಳ ಜನ ಅದಾರು. ರಾಯರ ದರ್ಶನಕ್ಕೆ ಸಾವಿರಾರು ಜನ ಬರ್ತಾರು ದಿನ. ಇಲ್ಲೇ ಮೂಲ ರಾಮರ ಮೂರ್ತಿನೂ ಐತಿ ನೋಡ್ರಿ, ನಿಮ್ಗೆ ಕಾಣ್ಬೋದು. ನೋಡ್ರಿ ಈ ಕಡೆ ಎಲ್ಲ ರಾಯರ ಬೃಂದಾವನದ ಒಳಗಡೆ, ರಾಯರ ಮಠದ ಒಳಗಡೆ ಈ ಥರ ಎಲ್ಲ ಚಿತ್ರಣನ ಮಾಡಿದಾರು. ಅದು ರಾಯರ ಪುರಾಣ ಕಥೆಗಳ ಬಗ್ಗೆ ಎಲ್ಲ ಭಾಳ ಚಂದೆಲ್ಲ ಚಿತ್ರಗಳನ್ನು ಬರೆದು ಹಾಕಿದಾರು. ನೋಡ್ರಿ ನಾವು ಗುಡಿ ಒಳಗೆ ಎಂಟ್ರಿ ಆದ್ವಿ. ಈಗ ನಾವು ಹೊಂಟೇವಿ ದರ್ಶನಕ್ಕೆ ಅಂಥೇಳಿ. ನೋಡ್ರಿ ಇಲ್ಲಿ ಮ್ಯಾಲೆ ಕಾಣಕತ್ತೈತಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂಥೇಳಿ ಕಾಣಕತ್ತೈತಿ. ನೋಡ್ರಿ ಗುಡಿ ಎಷ್ಟು ಚೆನ್ನಾಗೈತಲ್ಲ ರಾಯರ ಮಠ. ಎರಡು ಕಣ್ಣು ಸಾಲಂಗಿಲ್ಲಲ್ಲ. ಇನ್ನು ದರೆ ಒಳಗಿನ ಸ್ವರ್ಗ ಅಂತಾರು ರಾಯರ ಮಠನ, ಭೂಮಿ ಮೇಲಿನ ಸ್ವರ್ಗ ಅಂತಾರು. ನಾವು ಮೊದಲ ರಾಯರ ದೇವಸ್ಥಾನಕ್ಕೆ ಬರೋಕ್ಕಿಂತ ಮೊದಲು, ರಾಯರ ದರ್ಶನ ಮಾಡೋದಕ್ಕಿಂತ ಮೊದಲು ಮಂಚಾಲಮ್ಮನ ದರ್ಶನನ ಮಾಡಬೇಕು. ನಾವು ಮೊದಲ ಮಂಚಾಲಮ್ಮನ ದರ್ಶನ ಮಾಡೋ ಸಂಬಂಧ ಇಲ್ಲೇ ನಂಬರ್ ಹಚ್ಚಿ ನಿಂತೇವಿ. ರಾಯರ ಬೃಂದಾವನದ ಎಡಭಾಗದಾಗ ಮಂಚಾಲಮ್ಮನ ಸನ್ನಿಧಾನ ಐತಿ. ಈಗ ನಾವು ದರ್ಶನ ಸಂಬಂಧ ನಂಬರ್ ಹಚ್ಚಿದ್ವಿ. ನಾವು ದರ್ಶನ ಪಡ್ಕೊಂಡ್ವಿ. ಮಂಚಾಲಮ್ಮನ ದರ್ಶನ ಆಯಿತು. ಈಗ ನಾವು ರಾಯರ ದರ್ಶನಕ್ಕೆ ಬರಾಕತ್ತೇವಿ. ರಾಯರ ದರ್ಶನಕ್ಕೆ ನಾವು ನಂಬರ್ ಹಚ್ಚಿದ್ವಿ. ನೋಡ್ರಿ ನಮ್ಮ ಮನೆಯವ್ರ ಹೊಂಟಾರು ದರ್ಶನ ಮಾಡಕ್ಕಂಥೇಳಿ. ಫುಲ್ ನಂಬರ್ ಭಾಳ ಇತ್ತು, ಕ್ಯೂ ಭಾಳ ಇತ್ತು. ನೋಡ್ರಿ ಈಗ ಹೊಂಟೇವಿ ನಾವು ಕ್ಯೂದೊಳಗೆ. ಭಾಳ ಅಂದ್ರೆ ಭಾಳ ಮಂದಿ ಅದಾರು. ಒಂದು ತಾಸನ ಬೇಕು ನಮ್ದು ದರ್ಶನ ಭಾಗ್ಯ ಸಿಗ್ಬೇಕಂತಂದ್ರೆ. ರಶ್ ಐತೆ ಸ್ವಲ್ಪ. ನಾವು ಕ್ಯೂ ಹಚ್ಚಿ ಹೊಂಟೇವಿ. ನೋಡ್ರಿ ನಂಬರ್ ಒಳಗೆ ಹೊಂಟೇವಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಾನು ಅಲ್ಲೇ ಭಾಳ ಕಷ್ಟಪಟ್ಟು ವಿಡಿಯೋ ಮಾಡಿದ್ನಿ. ಒಳಗೆಲ್ಲ ವಿಡಿಯೋ ಮಾಡೋಕೆ ಮತ್ತು ಫೋಟೋ ತಕ್ಕೋಕೆ ಅಲಾವಿಲ್ಲ. ಆದರೂ ನಾನು ನಮ್ಮ ಸಬ್ಸ್ಕ್ರೈಬರ್ಗೆ ಮತ್ತು ನಮ್ಮ ಚಾನಲ್ ನೋಡೋರಿಗೆಲ್ಲ ತೋರಿಸ್ಬೇಕಂಥೇಳಿ ವಿಡಿಯೋ ಮಾಡಿದ್ದೇನೆ. ಎಲ್ಲ ಕಲ್ಲಿಂದ ಕಟ್ಟಿದ
ಕಲ್ಲಿಂದ ಕಟ್ಟಿದ ಕಟ್ಟಡ ಐತಿ ನೋಡ್ರಿ. ನೀವು ಇಲ್ಲೆಲ್ಲ ಕಾಣ್ಬೋದು. ಹೊಂಟೇವಿ. ಈಗ ನಾವು ಗರ್ಭಗುಡಿನ ಪ್ರವೇಶ ಮಾಡಾಕತ್ತೇವಿ. ಗರ್ಭಗುಡಿ ಪ್ರವೇಶ ಮಾಡಿ ನಾವು ಅಲ್ಲಿ ಗರ್ಭಗುಡಿ ಒಳಗೆ ಮೊಬೈಲ್ ಅಲಾವಿಲ್ಲ. ಈಗ ರಾಯರ ದರ್ಶನ ಮಾಡಿಕೊಂಡು ನಾವು ಹೊರಗೆ ಬಂದ್ವಿ. ಆಮೇಲೆ ರಾಯರ ಮೂರ್ತಿ ಮತ್ತು ಅಲ್ಲೆಲ್ಲ ಮಸ್ತ್ ಐತಿ. ಅಲ್ಲಿ ಒಳಗೆ ಫೋಟೋ ತಕ್ಕೋಕೆ ವಿಡಿಯೋ ಮಾಡೋಕೆ ಅಲಾವಿಲ್ಲ. ದರ್ಶನ ಪಡ್ಕೊಂಡು ನಾವು ಹೊರಗೆ ಬಂದ್ವಿ. ಹೊರಗೆ ಬಂದಮೇಲೆ ನೋಡ್ರಿ ಇಲ್ಲೆಲ್ಲ ಈ ಥರ ಮಾಡಿದಾರು ನೋಡ್ರಿ, ನೀವು ನೋಡ್ಬೋದು. ರಾಯರ ಮೂರ್ತಿ, ಇಲ್ಲಿ ರಾಯರ ಮೂರ್ತಿ, ಆಮೇಲೆ ರಾಮನ ಮೂರ್ತಿ, ಎಲ್ಲ ಮೂರ್ತಿಗಳನ್ನು ಇಲ್ಲೇ ಇಟ್ಟಾರು ನೋಡ್ರಿ. ಇಲ್ಲೆಲ್ಲ ಭಕ್ತರು ದರ್ಶನ ಪಡ್ಕೊಂಡು ಬಂದು ಕುಂತಾರು. ಮತ್ತು ಒಬ್ಬೊಬ್ರು ಪ್ರದಕ್ಷಿಣೆ ಹಾಕೋರೆಲ್ಲ ಪ್ರದಕ್ಷಿಣೆ ಹಾಕಕತ್ತಾರು ನೋಡ್ರಿ. ಇದೆಲ್ಲ ಈ ಥರ ಎಲ್ಲ ಮೂರ್ತಿಗಳದಾವು. ಕೃಷ್ಣನ ಮೂರ್ತಿ, ರಾಮನ ಮೂರ್ತಿ, ಆಂಜನೇಯನ ಮೂರ್ತಿ, ಈ ಥರ ಎಲ್ಲ ಮೂರ್ತಿಗಳು ಇಟ್ಟಾರೆ ಈ ಕಡೆ. ಇದು ರಾಯರ ಮೂರ್ತಿ. ಹಿಂಗೊಂದು ಫೋಟೋದಾಗಿ ಮಂತ್ರಾಲಯ ಹಾಕಿ ಸ್ಟೇಟಸ್ ಹಾಕಕ ಅಲ್ಲಿ ಫೋಟೋದಾಗಿ ಪೂರ್ತಿ ಬೃಂದಾವನನು ನಮ್ಗೆ ಇಲ್ಲೇ ನೋಡಕ್ಕೆ ಸಿಗ್ತೈತಿ. ಆಮೇಲೆ ಇಲ್ಲಿ ಬಂದರೆ ನಾವು ಕಂಪಲ್ಸರಿ ಪರಿಮಳಾಚಾರ್ಯ ಪ್ರಸಾದನ ತಗೋಬೇಕು. ನಾವು ಕ್ಯೂ ಹಚ್ಚಿದ್ದೇವೆ. ಇಲ್ಲೇ ದೇಣಿಗೆ ಬರ್ಸಾಕತ್ತೇವಿ.